ನಮಸ್ಕಾರ ವೀಕ್ಷಕರೇ. ಜೆಮಿನೈ ಮಿಥುನ ರಾಶಿಯ ಫೆಬ್ರವರಿ 2025 ನ ಲವ್ ರೀಡಿಂಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನು ನೀವು ಜೆಮಿನೈನ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್ ಟ್ಯಾರೋ ಅಂತ ಹೇಳ್ತಾ, ಹಾಗೆ ಬನ್ನಿ ಇವತ್ತು ಯಾವ ಕಾರ್ಡ್ಸ್ಗಳು ಬರುತ್ತೆ ಜೆಮಿನೈಗೆ ಅಂತ ನೋಡೋಣ. ಓಕೆ ಜೆಮಿನೈ, ನಿಮ್ಮ ಮೊದಲನೇ ಕಾರ್ಡ್ ನಿಮ್ಮ ಪಾಸ್ಟ್ ಸಿಚುಯೇಷನ್ ನಲ್ಲಿ ಬಂದಿರುವಂತಹ ಕಾರ್ಡ್ ಏಸ್ ಆಫ್ ಸೋರ್ಡ್ಸ್, 9 ಆಫ್ ಪೆಂಟಿಕಲ್ಸ್, 9 ಆಫ್ ಕಪ್ಸ್. ಓಕೆ, ಸೊ ಏಸ್ ಆಫ್ ಸೋರ್ಡ್ಸ್ ಬಂದು ಮೆಂಟಲ್ ಕ್ಲಾರಿಟಿ, ಒಳ್ಳೆಯ ಮಾನಸಿಕ ಆರೋಗ್ಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕಂದ್ರೆ ಇದು 9 ಆಫ್ ಪೆಂಟಿಕಲ್ಸ್ ಜೊತೆ ಬಂದಿದೆ. ನೋಡಿ, ನಾವು ಜೀವನದಲ್ಲಿ ಸಕ್ಸಸ್ ಕಾಣ್ಬೇಕಂದ್ರೆ ಮೊದಲು ನಮ್ಮನ್ನ ನಾವು ತಿದ್ಕೊಳ್ಬೇಕು, ಬದಲಾಗಬೇಕು. ಯಾಕಂದ್ರೆ ಜಗತ್ತು ನಮಗೋಸ್ಕರ ಬದಲಾಗಲ್ಲ ಅಲ್ವಾ. ಈ ವಿಷಯ ನಿಮ್ಗೆ ಪಾಸ್ಟ್ ಸಿಚುಯೇಷನ್ ಅಲ್ಲಿ ಚೆನ್ನಾಗಿ ಅರಿವಾಗಿದೆ. ಕೆಲವೊಬ್ರು ಸೆಲ್ಫ್ ಲವ್ ಅಥವಾ ಸೆಲ್ಫ್ ಡೆವಲಪ್ಮೆಂಟ್, ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರಿ. ಅದ್ ನಿಮ್ಗೆ ತುಂಬಾ ಖುಷಿ ತಂದ್ಕೊಟ್ಟಿದೆ ಅಂತ ನಾನು ನೋಡ್ತಾ ಇದ್ದೀನಿ. 9 ಆಫ್ ಕಪ್ಸ್ ಬಂದು ಇನ್ನು ಒಂದು ಕಪ್ ಆಡ್ ಮಾಡಿದ್ರೆ 10 ಆಫ್ ಕಪ್ಸ್ ಆಗತ್ತೆ. ಇದು ಟ್ಯಾರೋ ಕಾರ್ಡ್ ನಲ್ಲಿ ಅತ್ಯಂತ ಹ್ಯಾಪಿಯೆಸ್ಟ್ ಕಾರ್ಡ್ ಅಂತ ಹೇಳ್ತಾರೆ 10 ಆಫ್ ಕಪ್ಸ್ ಬಂದ್ರೆ. ಸೊ ಇದು 9 ಆಫ್ ಕಪ್ಸ್ ಬಂದಿದೆ. ಹಾಗಾದ್ರೆ ಇನ್ ಒಂದು ಕಪ್ ಕೊರತೆ ಏನೋ ಇದೆ ನಿಮ್ಗೆ ಪಾಸ್ಟ್ ಸಿಚುಯೇಷನ್ ಅಲ್ಲಿ, ನಾನು ನೋಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಯಾವ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಬಂದಿರುವಂತಹ ಕಾರ್ಡ್ 5 ಆಫ್ ಪೆಂಟಿಕಲ್ಸ್, 2 ಆಫ್ ಸೋರ್ಡ್ಸ್, ಹಾಗೆ ಹೈರೋಫೆಂಟ್ ಬಂದಿದೆ. ಓಕೆ, ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ಕಮಿಟ್ಮೆಂಟ್ ನ ಭಯ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಕೆಲವೊಬ್ಬರಿಗೆ. ಇದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಮನೆ, ಫ್ಯಾಮಿಲಿ, ಲವರ್ ಅಥವಾ ಜಾಬ್ ಆಗಿರ್ಬೋದು, ನಿಮ್ ಪಾರ್ಟ್ನರ್ ವಿಷಯದಲ್ಲಿ ಆಗಿರ್ಬೋದು. ನಿಮ್ಗೆ ಯಾವ್ದು ಅನ್ವಯ ಆಗುತ್ತೋ ಅದ್ರ ಬಗ್ಗೆ ಅದ್ ನಿಮ್ಗೆ ಗೊತ್ತಿರತ್ತೆ ಅಲ್ವಾ. ಇನ್ನು ಲವ್ ರೀಡಿಂಗ್ ಆಗಿ ನೋಡ್ತಾ ಇರೋರಾದ್ರೆ ಇದು ನಿಮ್ಮ ಫೀಲಿಂಗ್ ಅಥವಾ ನಿಮ್ಮ ಪರ್ಸನ್ ನ ಫೀಲಿಂಗ್ ಕೂಡ ಆಗಿರ್ಬೋದು. ಎಲ್ಲಿ ನೀವು ಅಂದ್ಕೊಂಡಿರುವಂತಹ ಕಮಿಟ್ಮೆಂಟ್ ದೂರ ಆಗ್ಬಿಡುತ್ತೋ ಅನ್ನುವಂತಹ ಫಿಯರ್ ಕಾಣಿಸ್ತಾ ಇದೆ ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ. ಸೊ ನಿಮ್ಗೆ ಆಪರ್ಚುನಿಟಿ ಕಾಣಿಸ್ತಾ ಇದೆ ಒಂದು ಒಳ್ಳೆ ಸ್ಟೇಬಲ್ ರಿಲೇಶನ್ಶಿಪ್ಗೆ. ಬಟ್ ಆ ಆಪರ್ಚುನಿಟಿ ಕಡೆ ಹೋಗೋದಕ್ಕೆ ನಿಮ್ಮಲ್ಲಿ ಏನೋ ಒಂದು ಭಯ ಕಾಣಿಸ್ತಾ ಇದೆ ನನಗೆ ಈ ಪ್ರೆಸೆಂಟ್ ಸಿಚುಯೇಷನ್ ಕಾರ್ಡ್ ನಲ್ಲಿ. ಅಂಡ್ ನಿಮ್ಮಲ್ಲಿ ಕೆಲವೊಬ್ರಿಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕಾಗಿದೆ. ದುಡ್ಡಿನ ವಿಚಾರ ಅಥವಾ ಕೆಲಸದ ವಿಚಾರ ಕೂಡ ಆಗಿರ್ಬೋದು. ಸ್ಟೆಬಿಲಿಟಿಯನ್ನ ಹುಡುಕ್ತಾ ಇದ್ದೀರಾ ಅಂತ ಕೂಡ ನನಗೆ ಕಾಣಿಸ್ತಾ ಇದೆ ಪ್ರೆಸೆಂಟ್ ಸಿಚುಯೇಷನ್ ನ ಕಾರ್ಡ್ ನಲ್ಲಿ. ಓಕೆ, ಹಾಗಾದ್ರೆ ಫ್ಯೂಚರ್ ನ ಕಾರ್ಡ್ ಯಾವ್ಯಾವ್ದು ಬರುತ್ತೆ ಅಂತ ನೋಡೋಣ. ನಿಮ್ಮ ಫ್ಯೂಚರ್ ಕಾರ್ಡ್ಸ್ ನಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ, ಜಸ್ಟಿಸ್ ಮತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಸೊ ನಿಮ್ಮ ಫ್ಯೂಚರ್ ಕಾರ್ಡ್ಸ್ ನಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಇದು ಫಾಸ್ಟ್ ಮೂವಿಂಗ್ ಎನರ್ಜಿ. ಸೊ ನಿಮ್ಮ ಹಾಬೀಸ್ ಅಥವಾ ನಿಮ್ ಕೆಲಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತಾನೆ ನಾನು ಹೇಳ್ಬೋದು. ನಿಮ್ಮ ವ್ಯಕ್ತಿ ನಿಮ್ ಜೊತೆ ಮಾತಾಡೋದಕ್ಕೆ ಹಿ ಆರ್ ಶಿ ವಿಲ್ ರಶ್ ಟುವರ್ಡ್ಸ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ ಫ್ಯೂಚರ್. ಸೊ ಇದು ಲವ್ ಅಲ್ಲದೆ ಬೇರೆ ವಿಚಾರ ಆಗಿದ್ರೆ ನಿಮ್ ಆಸೆ ನಿಮ್ನ ಹುಡುಕಿ ಬರಲಿದೆ ಅಂತಾನೆ ಹೇಳ್ಬಹುದು ಫ್ಯೂಚರ್ ಕಾರ್ಡ್ಸ್ ನಲ್ಲಿ. ನಿಮ್ಮಿಬ್ರ ಮಧ್ಯ ಇನ್ನು ಲವ್ ರೀಡಿಂಗ್ಸ್ ಗಾಗಿ ನೋಡ್ತಾ ಇದ್ರೆ ನಿಮ್ಮಿಬ್ರ ಮಧ್ಯ ಬ್ಯಾಲೆನ್ಸ್ ಹಾಗೂ ಸ್ಟೆಬಿಲಿಟಿಯ ಪ್ರಾಬ್ಲಮ್ ಆಗಿರೋದನ್ನ ಕಾಣಿಸ್ತಾ ಇದೆ ಪಾಸ್ಟ್ ಸಿಚುಯೇಷನ್ ಅಲ್ಲಿ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಸಿಗಲಿದೆ ಬಿಕಾಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. ಸೊ ಒಂದ್ ಹೊಸ ಫಿನಾನ್ಷಿಯಲ್ ಆಪರ್ಚುನಿಟಿ ಕೂಡ ಆಗಿರ್ಬೋದು ಕೆಲವೊಬ್ರಿಗೆ. ಯಾಕಂದ್ರೆ ಈ ಕಿಂಗ್ ಆಫ್ ಪೆಂಟಿಕಲ್ಸ್ ಏನಿದೆ ಇದನ್ನ ನಾವು ಫಿನಾನ್ಷಿಯಲ್ ಆಪರ್ಚುನಿಟಿ ಅಂತ ಕೂಡ ಟ್ಯಾರೋ ರೀಡಿಂಗ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದು ಫಿನಾನ್ಷಿಯಲ್ ಆಪರ್ಚುನಿಟಿ ಇಲ್ಲ ಅಂದ್ರೆ ನೀವು ಡೀಲ್ ಮಾಡ್ತಿರುವಂತಹ ಪರ್ಸನ್ ಅಥವಾ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಪರ್ಸನ್ ಭೂತತ್ವದ ರಾಶಿ ಆಗಿರ್ಬೋದು. ಕ್ಯಾಪ್ರಿಕಾನ್, ವರ್ಗೋ, ಟಾರಸ್, ಮಕರ, ಕನ್ಯಾ, ವೃಷಭ ರಾಶಿಯವರಾಗಿರ್ತಾರೆ. ಇನ್ನು ಕೆಲವು ವರ್ಗದವರಿಗೆ ನಿಮ್ಮ ಪರ್ಸನ್ ಇಂದ ಮೆಸೇಜ್ ಸಿಗಬಹುದು. ಆಫ್ಟರ್ ಲಾಂಗ್ ಟೈಮ್ ಅವ್ರು ಮೆಸೇಜ್ ಮಾಡ್ಬೋದು. ಪಾಸಿಬ್ಲಿ ಅವರು ರಿಲೇಶನ್ಶಿಪ್ ನಲ್ಲಿ ಆಗಿರುವಂತಹ ಬಿರುಕನ್ನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ಬೋದು ಅಂತ ಅನ್ನಿಸ್ತಾ ಇದೆ ನಂಗೆ ನಿಮ್ಮ ಫ್ಯೂಚರ್ ಕಾರ್ಡ್ಸ್ ನ ನೋಡಿದ್ರೆ. ಅಂಡ್ ಬಾಟಮ್ ಆಫ್ ದ ಡೆಕ್ ಅಲ್ಲಿ ಎಂಪರರ್, 6 ಆಫ್ ಸೋರ್ಡ್ಸ್ ಮತ್ತು
3 ಆಫ್ ಸೋರ್ಟ್ಸ್ ಇದೆ. ಓಕೆ, ಸೊ ನೀವು ನೋಡ್ಬೋದು ಬಾಟಮ್ ಆಫ್ ದ ಡೆಕ್. ಬಾಟಮ್ ಆಫ್ ದ ಡೆಕ್ ಅಲ್ಲಿ ಈ ಕಾರ್ಡ್ಸ್ ನ ತಗೋತಾ ಇದ್ದೀನಿ, ಲಾಸ್ಟ್ 3 ಕಾರ್ಡ್ಸ್ ನ. ಸೊ 3 ಆಫ್ ಸೋರ್ಟ್ಸ್, 6 ಆಫ್ ಕಪ್ಸ್ ಅಂಡ್ ಎಂಪರರ್. ಎಂಪರರ್ ಅಗೇನ್ ಸ್ಟೆಬಿಲಿಟಿ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮಿಬ್ರು ಮಧ್ಯ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿಯ ಕೊರತೆ ಇರೋದನ್ನ ಇದು ಸಾರಿ ಸಾರಿ ಏಂಜಲ್ಸ್ ಅಥವಾ ನೀವು ನಂಬುವಂತಹ ದೈವ ಹೇಳ್ತಿದ್ದಾರೆ. ನಿಮ್ ಪರ್ಸನ್ ನಿಮ್ಗೆ ನೋವನ್ನ ಉಂಟು ಮಾಡಿರ್ಬೋದು, ಬಿಕಾಸ್ 3 ಆಫ್ ಸೋರ್ಟ್ಸ್ ಬಂದಿದೆ. ಆ ಪ್ರಾಬ್ಲಮ್ಸ್ ಏನ್ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ಖಂಡಿತ ರಿಸಾಲ್ವ್ ಮಾಡೋದಕ್ಕೆ ಆಸೆ ಅನ್ನೋದು ಅವ್ರಿಗಿದೆ. ಅದನ್ನ ನಾನು ನೋಡ್ತಾ ಇದ್ದೀನಿ ಇವತ್ತು ಬಂದಿರೋ ಕಾರ್ಡ್ಸ್ ನಲ್ಲಿ. ನಿಮ್ಮಲ್ಲಿ ಕೆಲವೊಬ್ರು ಇದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು, ಬಿಕಾಸ್ ಹೈರೋಫ್ಯಾಂಟ್ ಬಂದಿದೆ. ಹೈರೋಫ್ಯಾಂಟ್ ಕೆಲವೊಂದ್ಸತಿ ಮದುವೆ ಕಾರ್ಡ್ ಅಥವಾ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಫಾಲೋಯಿಂಗ್ ದ ಟ್ರೆಡಿಷನ್ ಅಂತ ರೆಪ್ರೆಸೆಂಟ್ ಆಗೋದ್ರಿಂದ ಸೊ ಇದು ನೀವು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನಲ್ಲಿ ಇದ್ರಿ ಅಂತ ನೋಡ್ತಾ ಇದ್ದೀನಿ ನಿಮ್ ಕಾರ್ಡ್ಸ್ ಅಲ್ಲಿ. ಸೊ ಜೆಮಿನೈ, ಓವರ್ ಆಲ್ ಏಂಜಲ್ಸ್ ಅಥವಾ ನೀವು ನಂಬುವಂತಹ ದೈವ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ಸೊ ನೀವು ಕೆಲವೊಬ್ರು ಅನ್ಕೋತಿರ್ಬೋದು ನಿಮ್ಮೊಬ್ರಿಗೆ ಈ ತರ ಆಗ್ತಾ ಇದೆ, ನನ್ಗೆ ಯಾಕೆಲ್ಲ ಕಷ್ಟ ಬರುತ್ತೆ, ಅಥವಾ ನನ್ ಕೇರ್ ಮಾಡೋರು ಯಾರು ಇಲ್ಲ, ಅನ್ಕಂಡೀಷನಲ್ ಲವ್ ಕೊಡೋರು ಯಾರು ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ಏಂಜಲ್ಸ್ ಅದನ್ನ ಇಲ್ಲ, ಸುಳ್ಳು, ನೀವು ಒಬ್ರೇ ಅಲ್ಲ ಈ ತರ ತೊಂದ್ರೆ ಅನುಭವಿಸ್ತಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಮ್ಮ ಲವ್ ಏಂಜಲ್ಸ್ ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಓಕೆ, ಲವ್ ಏಂಜಲ್ಸ್ ಕಾರ್ಡ್ ನಲ್ಲಿ ಬಂದಿರುವಂತ ಕಾರ್ಡ್ಸ್ ರೀಕನ್ಸಿಲಿಯೇಷನ್ ಮತ್ತು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್. ಸೊ ರೀಕನ್ಸಿಲಿಯೇಷನ್ ಕಾರ್ಡ್ ಬಂದಿದೆ. ಸೊ ಸಮ್ವನ್ ಫ್ರಮ್ ಯೋರ್ ಪಾಸ್ಟ್ ಇಸ್ ರಿಟರ್ನಿಂಗ್ ಟು ಯೋರ್ ಲೈಫ್. ನಾನು ಹೇಳ್ದಂಗೆ ಸಮ್ವನ್ ಫ್ರಮ್ ಯೋರ್ ಪಾಸ್ಟ್, ಮೋಸ್ಟ್ಲಿ ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಅವರು ದೇ ಆರ್ ರಿಟರ್ನಿಂಗ್ ಟು ಯೋರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಮತ್ತೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್, ಆನೆಸ್ಟ್ಲಿ ಡಿಸ್ಕಸ್ ಯೋರ್ ಫೀಲಿಂಗ್ಸ್ ವಿತ್ ಈಚ್ ಅದರ್ ಅಂತ ಬಂದಿದೆ. ಸೊ ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಭಾವನೆಗಳು, ಅದನ್ನ ಈಗೋ ಬಿಟ್ಟು ವ್ಯಕ್ತಪಡಿಸ್ಕೊಂಡ್ರೆ ಒಳ್ಳೇದು ಅಂತ ಏಂಜಲ್ಸ್ ಅಥವಾ ನೀವು ನಂಬಿರುವಂತಹ ದೈವ ನಿಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ನಾನ್ ಮಾಡಿದಂತಹ ಇವತ್ತಿನ ರೀಡಿಂಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮಿಥುನ ರಾಶಿ, ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.